ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ತ್ರಿಬಲರ್ ಕಡೆಯಿಂದ ಥ್ರೆಡ್ಸ್ ತರಿಸಿದ್ದೆ. ಅದನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನಾನೆಷ್ಟು ಥ್ರೆಡ್ಸ್ನ ಬುಕ್ ಮಾಡಿದ್ದೀನಿ ಅಂತ, ಹಾಗೆ ಯಾವ್ಯಾವ ಕಲರ್ಸ್ ಇದೆ ಅಂತಲೂ ತೋರಿಸ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸ್ದಾಗಿ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫ್ರೆಂಡ್ಸ್, ಸ್ಟಾರ್ಟಿಂಗಲ್ಲಿ ನಾನು ಪಿಕಾಸೋ ಥ್ರೆಡ್ಸ್ನ ತಗೊಂಡು ಬರ್ತಾಯಿದ್ದೆ. ಈಗ ತ್ರಿಬಲ್ ಆರ್ ಮಿಷಿನ್ ತಗೊಂಡಾಗಿಂದ ತ್ರಿಬಲ್ ಆರ್ ಥ್ರೆಡ್ಸೇ ತೊಗೊತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ, ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಅದಕ್ಕೆ ನಾನು ಆ ಥ್ರೆಡ್ಸ್ನೇ ತೊಗೊತಾ ಇದ್ದೀನಿ. ನೋಡಿ, ತ್ರಿಬಲ್ ಆರ್ ಕಡೆಯಿಂದ 2 ಕ್ಯಾಲೆಂಡರ್ ಕೂಡ ಇಟ್ಟು ಕಳಿಸಿದ್ದಾರೆ. ಫ್ರೆಂಡ್ಸ್, ಥ್ರೆಡ್ಸ್ ಎಷ್ಟಿದ್ರೂ ಸಾಕಾಗಲ್ಲ. ಹಾಗಾಗಿ ಈ ಸರಿ ಇನ್ನಷ್ಟು ಜಾಸ್ತಿನೇ ತರಿಸಿದ್ದೀನಿ. ಈಗಾಗಲೇ ನನ್ನ ಹತ್ರ ಒಂದು 30,000ಇಂದ 40,000ವರೆಗೂ ಥ್ರೆಡ್ಸ್ ಇದೆ. ಆದರೂ ಕೂಡ ಇನ್ನೂ ಥ್ರೆಡ್ಸ್ ಬೇಕಾಗ್ತಾ ಇರುತ್ತೆ. ಯಾಕಂದರೆ ತುಂಬ ಕಲರ್ಸ್ ಬರ್ತಾ ಇರುತ್ತಲ್ವ. ಹಾಗಾಗಿ ಒಂದಷ್ಟು ಕಲರ್ಸ್ನ ತರಿಸಿದ್ದೀನಿ. ನನ್ನ ಹತ್ರ ಯಾವ ಕಲರ್ ಇಲ್ವೋ ಅದೇ ಕಲರ್ಸ್ನೇ ತರಿಸಿರೋದು. ಸ್ಟಾಕ್ ಖಾಲಿ ಆದಾಗೆಲ್ಲನೂ ಬುಕ್ ಮಾಡ್ಕೊಬಿಡ್ತೀನಿ. ಇನ್ನೂ ತುಂಬ ಕಲರ್ಸ್ ಹೇಳಿದ್ದೆ, ಅದು ಸ್ಟಾಕ್ ಇರಲಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಸರಿ ಇನ್ನೇನು ಮಾಡೋಕ್ಕಾಗಲ್ವಲ್ಲ, ಅದಕ್ಕೆ ಇರೋದನ್ನು ಕಳಿಸಿ ಅಂತ ಹೇಳಿದ್ದೆ. ನೋಡಿ, ಇದೆಲ್ಲನೂ ಜರಿ ಥ್ರೆಡ್ಸು, ಕಾಪರು ಮತ್ತು ಗೋಲ್ಡು ಒಂದು 5 ಕೋನ್ ಇಸ್ಕೊಂಡಿದ್ದೀನಿ. ಸಿಲ್ವರ್ ಆಲ್ರೆಡಿ ಇದೆ, ಅದಕ್ಕೆ 2 ಕೋನ್ಸ್ ಅಷ್ಟೇ ಇಸ್ಕೊಂಡಿದ್ದೀನಿ. ಇದೆಲ್ಲನೂ ತ್ರಿಬಲ್ ಆರ್ ಥ್ರೆಡ್ಸೇ. ತ್ರಿಬಲ್ ಆರ್ ಥ್ರೆಡ್ಸು ಮತ್ತು ವಿಸ್ಕೋಸು, ಸೆಮಿ ವಿಸ್ಕೋಸ್ ಥ್ರೆಡ್ಸು ಇವೆಲ್ಲನೂ ಮಿಕ್ಸ್ ಆಗಿದೆ. ಎಲ್ಲ ಕೂಡ ಅವ್ರ ಕಡೆನೇ ಸಿಗುತ್ತೆ. ಹಾಗೆ ಈ ಸರಿ ಮಲ್ಟಿ ಕಲರ್ ಥ್ರೆಡ್ಸ್ ಕೂಡ ತರಿಸಿದ್ದೀನಿ. ಅದು ಕೂಡ ತುಂಬಾ ಚೆನ್ನಾಗಿದೆ. ಮಲ್ಟಿ ಕಲರ್ ಥ್ರೆಡ್ಸು ಫಸ್ಟ್ ಟೈಮ್ ತರಿಸಿರೋದು. ನೋಡೋಣ ಹೇಗಿರುತ್ತೋ ಅಂದ್ಬಿಟ್ಟು ಒಂದು ಶಾಂಪಲ್ಗೆ ಒಂದು ಕಲರು 2 ಪೀಸ್ ತರಿಸಿದ್ದೀನಿ. 2 ಪೀಸು ಒಂದು 8 ಕಲರ್ಸ್ ಏನೋ ತರಿಸಿದ್ದೀನಿ. ನೋಡೋಣ, ಬೇಕು ಅಂದರೆ ಚೆನ್ನಾಗಿದೆ ಅಂದರೆ ಮತ್ತೆ ಬುಕ್ ಮಾಡಿದ್ರೆ ಬರುತ್ತಲ್ವ, ಒಂದೊಂದು ಬಾಕ್ಸ್ ಇಸ್ಕೋಬೋದು ಅಂತ. ಈಗ ಶಾಂಪಲ್ಗೆ ಒಂದು ಟೂ ಪೀಸ್, ಒಂದು ಕಲರು 2 ಪೀಸ್ ತೊಗೊಂಡಿದ್ದೀನಿ. ಥ್ರೆಡ್ಸು ಎಲ್ಲ ಕಲರು ಸ್ಟಾಕ್ ಇರಬೇಕು. ಯಾಕಂದರೆ ಎಮರ್ಜೆನ್ಸಿ ಒಂದು ಏನೋ ಅರ್ಜೆಂಟಲ್ಲಿ ಬ್ಲೌಸಸ್ ಬಂದರೆ ಥ್ರೆಡ್ಸ್ ಇದ್ರೇ ಅಲ್ವಾ ಬೇಗ ಹಾಕಿ ಕೊಡೋಕ್ಕಾಗೋದು. ಥ್ರೆಡ್ಸ್ ಇಲ್ಲ ಅಂದರೆ ಥ್ರೆಡ್ಸ್ ಬುಕ್ ಮಾಡಿ ಬರೋವರೆಗೂ ಕಾಯಬೇಕಾಗುತ್ತೆ. ಅದಕ್ಕೆ ಥ್ರೆಡ್ಸು ಒಂದಷ್ಟು ಕಲರ್ಸ್ನ ನಾವು ಮೊದಲೇ ಸ್ಟಾಕ್ ಇಟ್ಕೋಬೇಕು. ಅದು ತುಂಬ ರೇರ್ ಕಲರ್ ಆದರೆ ಸಿಗೋದೇ ತುಂಬಾ ಕಷ್ಟ. ರೆಗ್ಯುಲರ್ ಕಲರ್ಸ್ ಬೇಗ ಸಿಕ್ಬಿಡುತ್ತೆ. ಆದರೆ ಒಂದೊಂದು ಲೈಟ್ ಕಲರ್ಸು ಮತ್ತು ಹ್ಯಾಶ್ ಕಲರ್ಸು ಈ ಥರ ತುಂಬ ಕಲರ್ಸ್ ಸಿಗೋದೇ ಕಷ್ಟ. ನೋಡಿ, ಈಗಲೂ ಅಷ್ಟೇ ತುಂಬ ಕಲರ್ಸ್ ಬುಕ್ ಮಾಡಿದ್ದೆ, ಅದೂ ಕೂಡ ಸ್ಟಾಕ್ ಇಲ್ಲ ಅಂತ ಹೇಳಿದ್ರು. ಈ ಥರ ಅಲ್ಲೇ ಸ್ಟಾಕ್ ಇಲ್ಲ ಅಂದರೆ ನಾವು ತಾನೇ ಏನು ಮಾಡೋಕ್ಕಾಗಲ್ಲ. ಆದರೆ ಈಗ ಬರುವಂಥ ಸ್ಯಾರೀಸ್ ಕಲರ್ಸು ತುಂಬಾ ರೇರ್ ಕಲರ್ಸ್ ಎಲ್ಲ ಬರುತ್ತೆ. ಆ ಥರ ಕಲರ್ಸ್ ಥ್ರೆಡ್ ಇಲ್ಲ ಅಂದರೆ ತುಂಬಾ ಕಷ್ಟ ಆಗುತ್ತೆ. ನೋಡಿ, ಈಗ ತೋರಿಸ್ತಾ ಇರೋ ಕಲರ್ಸ್ ಎಲ್ಲನೂ ಮಲ್ಟಿ ಕಲರ್ ಥ್ರೆಡ್ಸೇ. ಇಷ್ಟು ಕಲರ್ಸ್ ಮಾತ್ರನೇ ತೊಗೊಂಡಿದ್ದೀನಿ, ಮಲ್ಟಿ ಕಲರ್ಸ್ ಥ್ರೆಡ್ಡು. ನಾನು ಇನ್ನೂ ಒಂದು ಸರಿನೂ ಯೂಸ್ ಮಾಡಿಲ್ಲ, ಇದೇ ಫಸ್ಟ್ ಟೈಮ್ ತರಿಸಿರೋದು. ಲಾಸ್ಟ್ ಟೈಮ್ ಎಲ್ಲ ಬುಕ್ ಮಾಡೋದಕ್ಕೆ ಹೇಳಿದ್ರೆ ಮಲ್ಟಿ ಕಲರ್ ಥ್ರೆಡ್ ಅವೈಲೇಬಲ್ ಇಲ್ಲ ಅಂತ ಹೇಳಿದ್ರು. ಈ ಸರಿ ಇತ್ತು, ಅದಕ್ಕೆ ಒಂದಷ್ಟು ಕಲರ್ಸ್ನ 2 ಪೀಸ್ ಮಾತ್ರ ತೊಗೊಂಡಿದ್ದೀನಿ. ನೋಡೋಣ, ಕ್ಲಾತ್ ಮೇಲೆ ಹಾಕಿದ್ಮೇಲೆ ತೋರಿಸ್ತೀನಿ. ನೋಡಿ, ಇಷ್ಟು ಕಲರ್ಸ್ ತೊಗೊಂಡಿದ್ದೀನಿ. ಎಲ್ಲನೂ ಕರೆಕ್ಟಾಗಿದೆಯಾ ಅಂತ ಒಂದ್ಸರಿ ಚೆಕ್ ಮಾಡ್ಕೊತಾ ಇರೋದು. ಹಾಗೆ ಇದು ಬಂದು ತ್ರಿಬಲ್ ಆರ್ ಕಡೆಯಿಂದ ನನಗೆ ವಿಡಿಯೋ ಕಳಿಸಿದ್ರು. ಕ್ಲಾತ್ ಎಲ್ಲ ಸಿಗುತ್ತೆ ಮತ್ತು ಎಂಬ್ರಾಯ್ಡರಿ ಥ್ರೆಡ್ಸ್ ಎಲ್ಲ ಸಿಗುತ್ತೆ ಅಂತೇಳಿ, ಯಾವ ಕಲರ್ ಬೇಕೋ ನೋಡಿ ಅಂತೇಳಿ ಇದನ್ನು ಈ ವಿಡಿಯೋ ಕಳಿಸಿದ್ರು. ಕ್ಲಾತಲ್ಲೂ ಅಷ್ಟೇ ಒಂದು 3-4 ಕಲರ್ ನಾನು ಬುಕ್ ಮಾಡಿದ್ದೆ, ಅದು ಕೂಡ ಅವೈಲೇಬಲ್ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ನನ್ನ ಹತ್ರ ಬೇರೆ ಕಲರ್ಸ್ ಎಲ್ಲ ಆಲ್ರೆಡಿ ಇತ್ತು, ಅದಕ್ಕೋಸ್ಕರ ನಾನು ಬೇಡ ಅಂತ ಹೇಳಿದೆ. ಕ್ಲಾತ್ ಆಗಲಿ ಇಲ್ಲ ಥ್ರೆಡ್ಸ್ ಆಗಲಿ ನಮಗೆ ಬೇಕು ಅಂದಾಗ ಬೇಕಾಗಿರೋ ಕಲರ್ಸೇ ಸಿಗಲ್ಲ. ಅದೊಂದೇ ಬೇಜಾರಂದರೆ, ಅಲ್ಲೇ ಸ್ಟಾಕ್ ಇಲ್ಲ ಅಂದರೆ ನಾವು ತಾನೇ ಏನು ಮಾಡೋಕ್ಕಾಗಲ್ವಲ್ಲ. ಇದು ಬಂದು ಫೋಟೋ ಎಂಬ್ರಾಯ್ಡರಿ ಥ್ರೆಡ್ಡು, ನಾನು ಆಗಲೇ ತೋರಿಸಿದ್ನಲ್ಲ ಅದು. ಇಷ್ಟು ಥ್ರೆಡ್ಸು ನಾನು ಬುಕ್ ಮಾಡಿರೋದು. ಅವರು ಫಸ್ಟು ಎಲ್ಲ ತೆಗೆದಿಟ್ಟು ಬಿಲ್ ಮಾಡೋಕ್ಕೂ ಮುಂಚೆ ನನಗೊಂದು ವಿಡಿಯೋ ಕಳಿಸಿದ್ರು, ಅದೇ ವಿಡಿಯೋ ಇದು. ಫ್ರೆಂಡ್ಸ್, ನಿಮಗೇನಾದರೂ ತ್ರಿಬಲ್ ಆರ್ ಕಡೆಯಿಂದ ಥ್ರೆಡ್ಸ್ ಬೇಕು ಅಂದರೆ ನೀವು ಬುಕ್ ಮಾಡ್ಕೊಳ್ಳಿ. ಕ್ವಾಲಿಟಿ ಮಾತ್ರ ತುಂಬಾ ಸೂಪರಾಗಿದೆ, ಹಾಗೆ ಪ್ರೈಸ್ ಕೂಡ ಕಡಿಮೆ ಇದೆ. ಹಾಗೆ ಇವತ್ತು ತುಂಬ ಸಿಂಪಲ್ಲಾಗಿರೋ ರಂಗೋಲಿನೇ ಹಾಕಿದ್ದೀನಿ. ಇವತ್ತು ಬಂದು ಈ ಡಿಸೈನ್ ಕಂಪ್ಲೀಟ್ ಆಯಿತು.
ತುಂಬ ಸಿಂಪಲ್ ಡಿಸೈನ್ ಇದು. ಇದು ಆಲ್ರೆಡಿ ತೋರಿಸಿದ್ದೀನಿ. ತುಂಬ ಸಿಂಪಲ್ ಡಿಸೈನು, ತುಂಬ ಟೈಮ್ ಬರ್ತಾ ಇರುತ್ತೆ. ಈ ಡಿಸೈನ್ ತುಂಬ ಸರಿ ಹಾಕಿದ್ದೀನಿ. ಇವತ್ತು ಇನ್ನೂ 3 ಬ್ಲೌಸ್ಗೆ ಇದೇ ಡಿಸೈನೇ ಹಾಕಬೇಕು. ಒಂದೊಂದು ಡಿಸೈನು ಒಬ್ಬೊಬ್ರಿಗೆ ತುಂಬಾ ಇಷ್ಟ ಆಗಿಬಿಡುತ್ತೆ. ಅದಕ್ಕೆ ಒಂದೇ ಡಿಸೈನೇ ಕೇಳ್ತಾ ಇರ್ತಾರೆ. ಏನು ಮಾಡೋಕ್ಕಾಗಲ್ಲ, ಕಸ್ಟಮರ್ ಯಾವುದು ಕೇಳ್ತಾರೋ ಅದನ್ನು ತೋರಿಸ್ಬೇಕಲ್ವ. ನಾವು ತೋರಿಸೋ ಡಿಸೈನಲ್ಲಿ ಎಲ್ಲರೂ ನೋಡ್ತಾರೆ, ಮತ್ತು ಯಾವುದಾದ್ರೂ ಒಂದು ಚೆನ್ನಾಗಿ ಕಾಣಿಸಿದ್ರೆ ಅದೇ ಡಿಸೈನ್ಸೇ ಹಾಕ್ಸ್ಕೊತಾ ಇರ್ತಾರೆ. ಒಂದೊಂದು ಕಲರ್ ಕಾಂಬಿನೇಷನ್ ಮೇಲೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹಾಗೆ ಇವತ್ತು ಲಕ್ಷ್ಮಿ ಬಂದು ಅವ್ರ ಮಗಳಿಗೆ ಒಂದು ಫ್ರಾಕ್ಗೆ ಬೀಡ್ಸ್ ಪಂಚಿಂಗ್ ಮಿಷಿನ್ ಬರುತ್ತಲ್ಲ, ಅದರಲ್ಲಿ ಬೀಡ್ಸ್ನ ಹಾಕ್ತಾಯಿದ್ದಾಳೆ ನೋಡಿ. ಇದೇ ಬೀಡ್ಸ್ ಪಂಚಿಂಗ್ ಮಿಷಿನು. ಇದರಲ್ಲಿ ಒಂದು ಪಿನ್ ಹಾಕ್ಬಿಟ್ಟು ಒಂದು ಬೀಡ್ಸ್ ಬರುತ್ತಲ್ವ, ಆ ಬೀಡ್ಸ್ನ ಫ್ರಾಕಿಗೆ ಹಾಕಿದ್ರೆ ಇನ್ನೂ ತುಂಬ ಹೈಲೈಟ್ ಆಗಿರುತ್ತೆ ಅಂತೇಳಿ ಈ ಬೀಡ್ಸ್ನ ಹಾಕ್ತಾಯಿದ್ದಾಳೆ. ಈ ಬೀಡ್ಸ್ ಎಲ್ಲನೂ ಕೂಡ ಲಕ್ಷ್ಮಿನೇ ಹಾಕಿದ್ದು. ಫಸ್ಟು ಪ್ಲೈನ್ ಫ್ರಾಕ್ ಇತ್ತು, ಇನ್ನೂ ಸ್ವಲ್ಪ ಗ್ರ್ಯಾಂಡ್ ಲುಕ್ ಕೊಡಬೇಕು ಅಂತೇಳಿ ಈ ಥರ ಡಿಸೈನ್ ಮಾಡ್ತಾಯಿದ್ದಾಳೆ. ಎಲ್ಲ ಆದಮೇಲೆ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಹಾಗೆ ಇದಕ್ಕೆ ಸಿಲ್ವರ್ ಸ್ಟೋನ್ಸ್ ಕೂಡ ಅವಳೇ ಹಾಕಿದ್ದು ನೋಡಿ. ಈ ಥರ ಇದೆ ಫ್ರಾಕು. ಫಸ್ಟ್ ಇದ್ದಿದ್ದು ಪ್ಲೈನ್ ಫ್ರಾಕು, ಈಗ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವಾ. ಈ ಥರ ಬೀಡ್ಸ್ನ ನಮ್ಮ ಸ್ಯಾರಿ ಕೂಡ ಹಾಕ್ಕೋಬಹುದು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಈ ಫ್ರಾಕ್ ಹೇಗಿದೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.